ಇದೇನದಲ್ಲ ಎಲಬು ಇದು. ಇದು ನೋಡ್ರಿ, ಇಲ್ಲಿ ಗ್ಯಾಪ್ ಐತಿಲ್ಲ, ಇದು ಇಲ್ಲಿ ಕೂಡೈತಿ. ಇಲ್ಲಿ ಕೂಡೈತಿ, ಇಲ್ಲಿ ಗ್ಯಾಪ್ ಐತಿ. ಇಲ್ಲಿ ಕೂಡದಲ್ಲಿ ಏನಾಗತ್ತ, ಎರಡು ಎಲಬು ತಾಕಿ ಘರ್ಷಣೆ ಉಂಟಾಗಿ ಅದೇನಾಗತ್ತೆ, ಮ್ಯಾಗಿಂದ ಲೇಯರ್ ಇರ್ತೈತಿ. ಹಿಂಗ ತಳಗೊಂದು ಬೋನು, ಮ್ಯಾಗೊಂದು ಬೋನು, ಹಿಂಗ ಎರಡು ತಿಕ್ಕಿ ಒಂದ್ ಲೇಯರ್ ಹೋಗ್ಬಿಡ್ತೈತಿ. ಕಾರ್ಟ್ಲೇಜ್ ಅಂತ ಹೇಳ್ತೈತಿ. ಅದು ಹೋಗಿದ್ದಕ್ಕೆ ಏನಾಗತ್ತೆ, ನಿಮ್ಗೆ ನೋವು ಸತತ್ ಇರ್ತೈತಿ. ನಿಂತ್ರ, ಕುಂತ್ರ, ಆಮೇಲೆ ಕುಂತಾಗ ಅಡ್ಡಾಡಕ್ ಹತ್ರ, ಸ್ವಲ್ಪ ಬಾಳ ನಿಂತ್ರ ನೋವು ಚಟ ಹೊಡಿತದ. ಯಾಕಂದ್ರ ಅದು ಮ್ಯಾಗಿನ್ ಲೇಯರ್ ಹೋಗ್ಬಿಡ್ತಲ್ಲ. ಅವಾಗ ಏನ್ ಮಾಡ್ತಾರ, ನೀರ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾರ. ಅದನ್ನ ಕಟ್ ಮಾಡಿ ಬೇರೆ ಸ್ಟೀಲ್ ಇದನ್ನ ಕುಡಿಸ್ತಾರ. ಬಟ್ ಇದು ನಾವೇನ್ ಮಾಡ್ತೀವಿ, ಸ್ಕೆಲ್ಟಲ್ ಥೆರಪಿ ಅಂದ್ರೆ ಅದು ನ್ಯಾಚುರಲ್. ಅದು ಈ ಹಿಂಗ್ ಕುಡಿತಲ್ಲ, ಇದನ್ನ ಸ್ವಲ್ಪ ಹಿಂಗ್ ಬಿಡಿಸ್ತೀವಿ. ಅದನ್ನ ಬಿಡಿಸಿದಾಗ ಏನಾಗುತ್ತೆ, ಗ್ಯಾಪ್ ಕ್ರಿಯೇಟ್ ಆಗತ್ತೆ. ಗ್ಯಾಪ್ ಕ್ರಿಯೇಟ್ ಆತಪ್ಪ ಅಂದ್ರೆ ಮತ್ತದು ಎಲುಬು ಏನದಲ್ಲ, ತಿಕ್ಕಿ ಏನು ಗಾಯ ಆಗಿರ್ತೈತಲ್ಲ, ಗಾಯ ಮತ್ ಪುನಃ ಕುಡ್ಕೊಂತೈತಿ, ಮತ್ ಹೊಸ ಲೇಯರ್ ಬೆಳವಣಿಗೆ ಆಗ್ಲಿಕ್ಕೆ ಸಹಾಯ ಆಗತ್ತದ. ಇವು ನ್ಯಾಚುರಲ್ ವೇ. ಇವು ಯಾವುದೇ ರೀತಿ ಆಪರೇಷನ್ ಇಲ್ದೇನೆ ಮಾಡ್ತಕ್ಕಂತ ಒಂದು ಥೆರಪಿ ಇದು. ಸೊ ಇದಕ್ಕೆ ಏನೈತಿ, ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರಪ್ಪ ಅಂದ್ರೆ ಆಪರೇಷನ್ ತಪ್ಪಿಸ್ಕೋಬಹುದು. ಎಲ್ಲ ಕಡಿಮೆ ಆಗುತ್ತೆ. ಯಾಕಂದ್ರೆ ಈ ತಿಕ್ಕಿ ಗಾಯ ಆಗಿರ್ತೈತಲ್ಲ ಅದು, ಮತ್ತೆ ಗಾಯದ ಮೇಲೆ ಮತ್ತಷ್ಟು ತಿಕ್ಕ ಮತ್ತೆ ಗಾಯ ಆಗೋದಲ್ಲ, ಮತ್ತೆ ನೋವು ಆಗೋದು. ಈಗ ಏನ್ ಮಾಡ್ತೀವಿ ನಾವು, ಎರಡು ಎಲುಬು ಕೂಡಿದ್ದನ್ನ ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಮಾಡಿಸ್ತೀವಿ, ಸ್ಕೆಲ್ಟಲ್ ಥೆರಪಿ ಅಂತ ಅದನ್ನ ಮಾಡಿಸ್ತೀವಿ. ಅದ್ರ ಜೊತೆಗೆ ಪಂಚಕರ್ಮ ಥೆರಪಿ ಎಲ್ಲ ಇರ್ತಾವ, ವಸ್ತಿಕರ್ಮ, ಜಾನುಬಸ್ತಿ ಹಿಂಗೆಲ್ಲ ಇರ್ತಾವ. ಅದ್ರ ಜೊತೆಗೆ ಮರ್ಮ ಚಿಕಿತ್ಸಾ, ಅಗ್ನಿಕರ್ಮ ಚಿಕಿತ್ಸಾ, ಹಿಂಗೆಲ್ಲ ಬೇರೆ ಚಿಕಿತ್ಸಾ ಕ್ರಮಗಳು ಇರ್ತಾವ. ಫಿಸಿಯೋಥೆರಪಿ ಇರ್ತದೆ. ಆಮೇಲೆ ಎಕ್ಸಸೈಸ್ ಹೇಳ್ಕೊಡ್ತೀವಿ ನಿಮಗೆ ಮುಂದೆ ಮನ್ಯಾಗ ಫಾಲೋ ಅಪ್ ಮಾಡ್ಲಿಕ್ಕೆ, ಕಂಟಿನ್ಯೂ ಮಾಡ್ಲಿಕ್ಕೆ. ಅವನ್ನೆಲ್ಲ ಮಾಡ್ಕೊಂತ ಹೋದ್ರಪ್ಪ ನೀವು 100% ನೀವು ಆಪರೇಷನ್ ಇಲ್ದೇನೆ ಗುಣಮುಖರಾಗಬಹುದು. ನೀವು 10 days ಮತ್ತೆ ನಿಮ್ದು 10 days. ಹೌದು 10 days ಮಿನಿಮಮ್. ಯಾಕಂದ್ರೆ ದೇಹದಲ್ಲಿ ಬದಲಾವಣೆ ಆಗ್ಬೇಕಲ್ಲ. ಅದು ಈಗ ಸ್ವಲ್ಪ ನಾವು ಟೈಮ್ ಕೊಡ್ಬೇಕಾಗತ್ತ. 1 ದಿವಸ 2 ದಿವಸಕ್ಕೆ ಏನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇದು ನಿಮಗ ವರ್ಷಾನ್ಗಡ್ಲೆ ಆಗಿದ್ದಿದ್ದು. ಎಷ್ಟೋ ವರ್ಷಗಳ ಹಿಂದ ಅದು ಸಣ್ಣಗ ಶುರು ಆಗಿರ್ತೈತಿ. ನೀವ್ ಹಂಗ ಬಿಟ್ಕೊಂತ ಬಂದು ಈ ಲೆವೆಲ್ ಬಂದಿರ್ತೈತಿ. ಅದು ಮೊದಲಿಗೆ ಸ್ವಲ್ಪ ಏನ್ರಿ ಎಣ್ಣೆ ಹಚ್ಕೊಂತೀರಿ, ನೋವಿನ ಗುಳಿಗೆ ತಗೋತೀರಿ, ಅವೆಲ್ಲ ತಾತ್ಪೂರ್ತಿಕ್ ಹೋಗುತ್ತೆ. ಮತ್ತ ನೀವ್ ಯಥಾ ಪ್ರಕಾರ ಏನ್ ದಿನ ಹೇಳುದು, ಅಡ್ಡಾಡೋದು, ಕೆಲಸ ಮಾಡೋದು ಇರ್ತಪ್ಪ ಅಂದ್ರೆ ಅದಕ್ಕೇನು ಸರಿಯಾಗಿ ನಾವು ಕೇರ್ ತಗೊಳ್ಳಿಕಪ್ಪ ಅಂದ್ರೆ ಅದು ಗಾಯ ಹಾಕೊಂತ ಹೋಗುತ್ತೆ. ಹಂಗ ಅದು ಎಲುಬಿನ ಮೇಲೆ ಒಂದು ಲೇಯರ್ ಇರುತ್ತೆ, ಕಾರ್ಟ್ಲೇಜ್ ಅಂತ ಹೇಳ್ತೀವಿ. ಕಾರ್ಟ್ಲೇಜ್ ಎಲ್ಲ ಹೋಗ್ಬಿಡ್ತದೆ, ಸೌದ್ ಬಿಡ್ತದೆ. ಅದಕ್ಕೆ ಮೂಳು ಸವೆತ ಅಂತಾರಲ್ಲ, ಅದಕ್ಕೆ ಮೂಳು ಸವೆತ ಅಂತಾರ. ನಿಮ್ದು ಅಜಮಾಸ್ ಒಂದು 3-4 ಸಿಟ್ಟಿಂಗ್ ಬೇಕಾಗುತ್ತೆ. 3 to 4 ಸಿಟ್ಟಿಂಗ್.